ದರಿದ್ರ ದೇಶ ಪಾಕಿಸ್ತಾನದ ಆಟಗಾರರನ್ನ ಭಾರತೀಯ ಕ್ರಿಕೆಟ್ ಆಟಗಾರರು ಮುಟ್ಟುವುದಕ್ಕೂ ಅಸಹ್ಯಪಟ್ಟಿದ್ದಾರೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆಗೆ ಬೆಂಬಲಿಸುವ ದೇಶಕ್ಕೆ ಯಾವ ರೀತಿ ಮರ್ಯಾದೆ ಇರುತ್ತೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಹೌದು, ಭಾನುವಾರ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಗೆಲುವಿನ ಸಿಕ್ಸರ್ ಅನ್ನ ಬಾರಿಸಿದ್ರು. ಅಲ್ಲಿಗೆ ಪಾಕ್ ಆಟಗಾರರು ಮತ್ತು ಅವರ ಬೆಂಬಲಿಗ ಪ್ರೇಕ್ಷಕರ ಮುಖ ಬಾಡಿ ಹೋಗಿತ್ತು. ಗೆದ್ದ ಮೇಲೆ ಭಾರತೀಯ ಆಟಗಾರರು ಪಾಕಿಸ್ತಾನದ ಆಟಗಾರರೊಂದಿಗೆ ಕೈಕುಲುಕದೆ ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋದ್ರು. ಆದರೆ ಇದು ಈಗ ಕೇವಲ ಆಟದ ಮೈದಾನಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಇದರಿಂದ ಉರಿದುಕೊಂಡಿರುವಂತಹ ಪಾಕಿಸ್ತಾನ ಟೀಮ್ ಇಂಡಿಯಾ ಆಟಗಾರರು ಪಾಕಿಸ್ತಾನ ಆಟಗಾರರಿಗೆ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ದೂರನ್ನ ನೀಡಿದೆ. ಪಾಕ್ ತಂಡದ ಮ್ಯಾನೇಜರ್ ನವೀದ್ ಅಕ್ರಮ್ ಚೀಮಾ ತಕ್ಷಣವೇ ಮ್ಯಾಚ್ ರೆಫರಿ ಅಂಡ್ ಪೈಕ್ರಾಫ್ಟ್ಗೆ ಲಿಖಿತ ದೂರನ್ನ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಯ ಹಿನ್ನೆಲೆಯಲ್ಲಿ ಪಾಕ್ ಆಟಗಾರರೊಂದಿಗೆ ಶುಭಾಶಯ ವಿನಿಮಯ ಮಾಡಿಕೊಳ್ಳಲು ಭಾರತ ತಂಡ ನಿರಾಕರಿಸಿದ್ದಾರೆ ಅನ್ನುವುದು ಇಡೀ ಜಗತ್ತಿಗೆ ತಿಳಿದ ವಿಚಾರ. ಆದರೆ ಈ ಬಗ್ಗೆ ಮಾತನಾಡಿರುವ ಪಾಕ್ ಮುಖ್ಯ ಕೋಚ್ ಮೈಕ್ ಹೆಡ್ಸನ್, ನಾವು ಭಾರತೀಯ ಆಟಗಾರರೊಂದಿಗೆ ಹಸ್ತಲಾಘವ ವಿನಿಮಯಕ್ಕೆ ಸಿದ್ಧರಿದ್ದೆವು. ಪಾಕಿಸ್ತಾನ ಆಟಗಾರರಿಗೆ ಹಸ್ತಲಾಘವ ನೀಡಲು ಭಾರತೀಯ ಆಟಗಾರರು ನಿರಾಕರಿಸಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಪಂದ್ಯದುದ್ದಕ್ಕೂ ಭಾರತ ನಾಯಕ ಸೂರ್ಯಕುಮಾರ್ ಯಾದವ್ ಆಗಲಿ ಇತರ ಆಟಗಾರರಾಗಲಿ ಪಾಕಿಸ್ತಾನ ತಂಡದ ಆಟಗಾರರ ತಂಟೆಗೆ ಹೋಗಲಿಲ್ಲ. ಹಸ್ತಲಾಘವ ಅಷ್ಟೇ ಅಲ್ಲ, ಪಂದ್ಯದುದ್ದಕ್ಕೂ ಮಾತು ಆಡಲಿಲ್ಲ, ಮುಖವನ್ನ ಕೂಡ ನೋಡಲಿಲ್ಲ. ಟಾಸ್ನಿಂದ ಹಿಡಿದು ಪಂದ್ಯ ಗೆಲ್ಲುವವರೆಗೂ ಕೂಡ ಭಾರತದ ಆಟಗಾರರ ವರ್ತನೆ ಒಂದೇ ರೀತಿಯಾಗಿತ್ತು. ಇದರಿಂದ ಅವಮಾನಕ್ಕೀಡಾದ ಪಾಕಿಸ್ತಾನ ತಂಡದ ಮ್ಯಾನೇಜ್ಮೆಂಟ್ ಕೊನೆಗೂ ಏನು ಮಾಡಬೇಕೆಂದು ತಿಳಿಯದೆ ತಂಡದ ನಾಯಕ ಸಲ್ಮಾನ್ ಆಗಾ ಅವರನ್ನ ಬಹುಮಾನ ವಿತರಣಾ ಸಮಾರಂಭಕ್ಕೆ ಕಳುಹಿಸಲಿಲ್ಲ ಅನ್ನೋದು ಗಮನಿಸಬೇಕಾದ ವಿಚಾರ. ಭಾರತ ಪಾಕ್ ಕ್ರಿಕೆಟ್ ಅಂದ್ರೆ ಅದೆಲ್ಲ ಕೇವಲ ಆಟ ಅಲ್ಲ, ಇದು ದೇಶದ ಪ್ರತಿಷ್ಠೆ, ಜನರ ಭಾವನೆಯ ಮಿಶ್ರಣವಾಗಿದೆ. ಈಗ ಭಾರತ ತಂಡ ಪಾಕಿಸ್ತಾನ ಆಟಗಾರರ ಜೊತೆ ಕೈಕುಲುಕದೆ ನೇರ ಮೈದಾನಕ್ಕಿಳಿದದ್ದು ಏನೋ ಸಣ್ಣ ವಿಷಯ ಅಂತ ಕಾಣಿಸ್ಬೋದು, ಆದರೆ ಒಳಗೊಂದು ದೊಡ್ಡ ಅರ್ಥ ಇದೆ. ಪಾಕಿಸ್ತಾನ ಇಷ್ಟು ವರ್ಷ ಗಡಿಯಲ್ಲಿ ಕಾಲು ಕೆರೆದು ಜಗಳಕ್ಕೆ ಬರೋದು, ಜೊತೆಗೆ ಭಯೋತ್ಪಾದನೆಗೆ ಬೆಂಬಲ ನೀಡೋದು ಮತ್ತು ಕಾಶ್ಮೀರ ವಿಚಾರದಲ್ಲಿ ಹಿಂಸಾಚಾರ ಮಾಡ್ತಾನೆ ಬಂದಿದೆ. ಹೀಗಿರೋದ್ರಿಂದ ಮೈದಾನದಲ್ಲಿ ಫೇಕ್ ಸ್ಮೈಲ್ ಅನ್ನ ಕೊಟ್ಟು ಕೈಕುಲುಕುವುದು ಹೇಗೆ ಸಾಧ್ಯ ಅಲ್ವೇ? ಪಾಕ್ ತಂಡವನ್ನ ದೂರವಿಟ್ಟು ನಮ್ಮ ಆಟಗಾರರು ಜಗತ್ತಿಗೆ ಕೊಟ್ಟ ಸಂದೇಶ ಸ್ಪಷ್ಟ. ಅದೇನು ಅಂದ್ರೆ, ಮೈದಾನದಲ್ಲಿ ಆಡ್ತೀವಿ, ಗೆಲ್ಲೋದು ನಮ್ಮ ಗುರಿ, ಆದರೆ ಸ್ನೇಹದ ಕೈ ಚಾಚೋದಿಲ್ಲ ಅನ್ನೋದು. ಕ್ರಿಕೆಟ್ ಅಂದ್ರೆ ಒಳ್ಳೆಯದಾಗಿ ಜನರನ್ನ ಹತ್ತಿರ ತರೋ ಕ್ರೀಡೆ ಅಂತ ನಾವೆಲ್ಲ ನಂಬಿದ್ದೇವೆ. ಆದ್ರೆ ಗಡಿಯ ಮೇಲೆ ಗುಂಡಿನ ಸದ್ದು ನಿಲ್ಲದೇ ಇದ್ದಾಗ ಮೈದಾನದಲ್ಲಿ ಸ್ನೇಹದ ನಗುವಿಗೆ ಹೇಗೆ ಜಾಗ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡಲೇಬೇಕು. ಹೀಗಾಗಿ ಇದು ಭಾರತ ತಂಡದ ನಿರ್ಧಾರ ಕಠಿಣ ಅಂದ್ರೂ ಕೂಡ ತಪ್ಪಲ್ಲ. ಸ್ನೇಹದ ಕೈಕುಲುಕುವುದು ಶತ್ರುತ್ವದ ನೆರಳಲ್ಲಿ ಸಾಧ್ಯ ಇಲ್ಲ. ನಂಬಿಕೆ ಬಂದಾಗ ಮಾತ್ರ ಆ ಕೈ ಮುಂದೆ ಬರುತ್ತೆ ಅನ್ನೋದು ಪರಮ ಸತ್ಯ. ಭಾರತ ಕ್ರಿಕೆಟ್ ತಂಡ ತನ್ನ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದೆ. ಸೂರ್ಯಕುಮಾರ್ ಯಾದವ್ ಮಾತನಾಡಿ, ನಾವು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮಡಿದವರ ಜೊತೆಗೆ ಮತ್ತು ಅವರ ಕುಟುಂಬದವರೊಂದಿಗೆ ನಿಲ್ತೇವೆ. ನಮ್ಮ ಗೆಲುವನ್ನ ಸಶಸ್ತ್ರ ಪಡೆಗಳಿಗೆ ಅರ್ಪಿಸುತ್ತೇವೆ ಅಂತ ಹೇಳುವ ಮೂಲಕ ಭಾರತ ತಂಡದ ನಿಲುವನ್ನ ಸ್ಪಷ್ಟವಾಗಿ ಹೇಳಿದ್ರು. ಇದರಿಂದ ತೀವ್ರ ಮುಖಭಂಗಕ್ಕೆ ಒಳಗಾಗಿರುವಂತಹ ಪಾಕಿಸ್ತಾನ ತಂಡ ಭಾರತ ತಂಡದ ಈ ವರ್ತನೆಯನ್ನ ವಿರೋಧಿಸಿ ಐಸಿಸಿಗೆ ದೂರನ್ನ ನೀಡಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ದುಬೈನಲ್ಲಿ ನಡೆದ ಭಾರತ ಪಾಕಿಸ್ತಾನ ಪಂದ್ಯ ಭಾರಿ ಮಹತ್ವವನ್ನ ಪಡೆದುಕೊಂಡಿದೆ. ಉತ್ತರ ರಾಷ್ಟ್ರಗಳ ನಡುವಿನ ದ್ವೇಷಮಯ ವಾತಾವರಣ ಈ ಪಂದ್ಯದಲ್ಲೂ ಕೂಡ ಗೋಚರಿಸಿತು. ಭಾರತ ತಂಡದ ಯಾವುದೇ ಆಟಗಾರರು ಪಂದ್ಯದುದ್ದಕ್ಕೂ ಪಾಕಿಸ್ತಾನ ತಂಡದ ಯಾವುದೇ ಆಟಗಾರರೊಂದಿಗೆ ಮಾತನಾಡಲಿಲ್ಲ. ಪಂದ್ಯಕ್ಕೂ ಮುನ್ನ ಮತ್ತು ಪಂದ್ಯದ ಬಳಿಕ ಪಾಕಿಸ್ತಾನ ಆಟಗಾರರಿಗೆ ಹಸ್ತಲಾಘವ ಮಾಡಲಿಲ್ಲ. ಅಷ್ಟೇ ಅಲ್ಲದೆ ಪಾಕ್ ತಂಡವನ್ನ ಸುಲಭವಾಗಿ ಸೋಲಿಸಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಪಾಕಿಸ್ತಾನವನ್ನ ಉರಿಸಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈ ನಡುವೆ ವಿಡಿಯೋವೊಂದು ವೈರಲ್ ಆಗ್ತಾ ಇದೆ. ಇದರಲ್ಲಿ ಭಾರತ ಪಾಕಿಸ್ತಾನವನ್ನ ಸೋಲಿಸುವ ಸಂದರ್ಭದಲ್ಲಿ ಚಿತ್ರೀಕರಣವಾಗಿದೆ. ಭಾರತವು ಇಡೀ ಪಂದ್ಯದಲ್ಲಿ ಪ್ರಾಬಲ್ಯವನ್ನ ಸಾಧಿಸ್ತಾ ಇರುವುದನ್ನ ನೋಡಿ ದುಬೈ ಕ್ರೀಡಾಂಗಣದಲ್ಲಿ ಕುಳಿತಿದ್ದ ಪಾಕಿಸ್ತಾನಿ ಅಭಿಮಾನಿಗಳ ಮುಖದಲ್ಲಿ ನಿರಾಶೆ ಕಂಡು ಬಂದಿತ್ತು. ಆಗ ಪಾಕಿಸ್ತಾನಿ ಅಭಿಮಾನಿಯೊಬ್ಬರು ಪಂದ್ಯದ ಮಧ್ಯದಲ್ಲಿಯೇ ತಮ್ಮ ಹಸಿರು ಜೆರ್ಸಿಯನ್ನ ತೆಗೆದು ನೀಲಿ ಬಣ್ಣದ ಭಾರತೀಯ ಜೆರ್ಸಿಯನ್ನ ಧರಿಸಿರುವುದನ್ನ ಕಾಣಬಹುದು. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಡ್ಗಿಚ್ಚಿನಂತೆ ಶೇರ್ ಆಗ್ತಾ ಇದೆ.
ಜೊತೆಗೆ ಅಭಿಮಾನಿಗಳು ಮೀಮ್ಸ್ ಮತ್ತು ತಮಾಷೆಯ ಕಮೆಂಟ್ಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ. ಪಾಕಿಸ್ತಾನ ಸೋಲು ಖಚಿತವಾಗ್ತಾ ಇದ್ದಂತೆ ಟೀಂ ಇಂಡಿಯಾ ಜೆರ್ಸಿಯನ್ನ ತೊಟ್ಟ ಪಾಕ್ ಪ್ರೇಕ್ಷಕ ಎನ್ನುವ ಅರ್ಥದ ಕ್ಯಾಪ್ಷನ್ ಜೊತೆಗೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.